ನಮಸ್ಕಾರ ಸ್ನೇಹಿತರೆ, ಪ್ರಬುದ್ಧವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಗಣೇಶ್ ಬೇಳಿ. ಈ ದಿನ ಲೈಂಗಿಕತೆ ದೇಹಕ್ಕೆ ಸಂಬಂಧಪಟ್ಟಿದ್ದೋ ಆತ್ಮಕ್ಕೆ ಸಂಬಂಧಪಟ್ಟಿದ್ದೋ ಎಂಬ ಜಿಜ್ಞಾಸೆಗೆ ಉತ್ತರವನ್ನು ಹುಡುಕುವ ಪ್ರಯತ್ನ ಮಾಡುತ್ತಿದ್ದೇನೆ. ನಾವು ದೇಹ, ಮನಸ್ಸು, ಆತ್ಮ, ಪರಮಾತ್ಮ ಚಿಂತನೆಗಳ ಬಗ್ಗೆ ಆಲೋಚಿಸುತ್ತಾ ಹೋದರೆ ದೇಹದೊಳಗೆ ಆತ್ಮ ಇದೆಯೋ, ಇದ್ದರೆ ಅದರ ಕೆಲಸ ಏನು, ಏಕೆ, ಏನು ಎನ್ನುವ ಪ್ರಶ್ನೆ ವಿಚಾರ ಅತಿ ದೀರ್ಘ ಚಿಂತನೆಗಳ ವಿಷಯವಾಗಿದೆ. ಈ ನಡುವೆ ಆತ್ಮ ಕಣ್ಣಿಗೆ ಕಾಣದ ಭಾವನಾತ್ಮಕ ವಿಷಯವಾಗುತ್ತದೆ ಮತ್ತು ಅಲೌಕಿಕ ವಿಷಯವಾಗುತ್ತದೆ. ಆತ್ಮ ಎನ್ನುವುದು ದೇಹದೊಳಗೆ ಇದೆ, ದೇಹ ಎನ್ನುವುದು ಆತ್ಮದ ಹೊದಿಕೆಯಾಗಿದೆ. ಆತ್ಮ ಪರಿಶುದ್ಧ, ದೇಹ ಎನ್ನುವುದು ಅಶುದ್ಧ ಭಾವನೆಗಳ ಸಾಗರ ಎನ್ನುತ್ತೇವೆ. ಅಂದರೆ ಆತ್ಮಕ್ಕೆ ಯಾವುದೇ ಬಂಧನಗಳಿಲ್ಲ ಎನ್ನುವುದನ್ನು ನೀವೆಲ್ಲರೂ ಕೇಳಿರ್ತೀರಿ. ಈ ಆತ್ಮ, ಪರಮಾತ್ಮ, ಜೀವಾತ್ಮ ಎಂಬ ವಿಭಾಗ ಹಿಂದೂ ಧರ್ಮದಲ್ಲಿ ಶಂಕರಾಚಾರ್ಯರ ಕಾಲಘಟ್ಟದಲ್ಲಿ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತಗಳ ಸಿದ್ಧಾಂತದ ಮೇಲೆ ಬೇರೆ ಬೇರೆಯಾಗಿದೆ. ಎಲ್ಲ ಧರ್ಮ ಶಾಖೆಗಳಲ್ಲಿಯೂ ಮನುಷ್ಯರ ಆಸೆ ಆಕಾಂಕ್ಷೆಗಳ ಮೇಲೆ ಚಿಂತನೆಗಳ ವ್ಯತ್ಯಾಸ ಧರ್ಮವನ್ನು ಬೇರೆ ಬೇರೆ ಪಂಗಡವನ್ನಾಗಿಸಿದೆ. ಇಲ್ಲಿ ಮನುಷ್ಯನ ದೈಹಿಕ ಮಾನಸಿಕ ಹಸಿವುಗಳು ದೇಹಕ್ಕೆ ಸಂಬಂಧಪಟ್ಟಿದ್ದಾದರೂ ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಯಾವುದು ಎನ್ನುವುದು ಒಂದು ಜಿಜ್ಞಾಸೆಯ ವಿಷಯ. ಇಲ್ಲಿ ಎಲ್ಲ ಆಸೆ ಆಕಾಂಕ್ಷೆಗಳು ದೇಹ ಭಾವನೆಯಿಂದೇ ಹೊರಹೊಮ್ಮಿದೆ ಎನ್ನುವುದಾದರೆ, ಆತ್ಮಕ್ಕೆ ಯಾವುದೇ ಆಕಾಂಕ್ಷೆ ಇಲ್ಲ ಎನ್ನುವುದಾದರೆ, ಆತ್ಮ ದೇಹದೊಳಗೆ ಏನು ಕೆಲಸ, ಅದು ನಿರ್ಲಿಪ್ತ ಎನ್ನುವುದಾದರೆ ಅಲ್ಲಿ ಆತ್ಮದ ಅಗತ್ಯತೆ ಏನು ಎನ್ನುವ ಪ್ರಶ್ನೆ ಕಾಡ್ತದೆ. ಇದನ್ನು ಆಳವಾಗಿ ಅಧ್ಯಯನ ಮಾಡಿದರೆ ನಮ್ಮ ಅಗತ್ಯತೆಯಾದ, ಮೂಲಭೂತ ಅಗತ್ಯತೆಯಾದ ಊಟ, ವಸತಿ, ಹಣ, ಅಧಿಕಾರ, ಮೋಹ, ದ್ವೇಷ, ಕಾಮ, ಕ್ರೋಧ, ಅರಿಷಡ್ವರ್ಗಗಳು ಸಹ ದೇಹ ಭಾವನೆಯಿಂದಲೇ ಜಾಗೃತವಾಗಿದೆ ಎನಿಸುತ್ತದೆ. ಆದರೆ ಲೈಂಗಿಕತೆ ಎನ್ನುವುದು ದೇಹ ಭಾವನೆಯಲ್ಲಿ ಕಾಣಿಸುವ ಆತ್ಮದ ಆಕಾಂಕ್ಷೆಯಾಗಿದೆ ಎನ್ನುವುದಕ್ಕೆ ಕೆಲವು ಅಂಶಗಳನ್ನು ಇಲ್ಲಿ ಚರ್ಚಿಸೋಣ ಎಂದುಕೊಂಡಿದ್ದೇನೆ. ಇದನ್ನು ನಾವು ಒಪ್ಪಿಕೊಳ್ಳಬೇಕೆಂದೇನೂ ಇಲ್ಲ, ಆದರೆ ನನಗೆ ಅನುಭವಕ್ಕೆ ಸಿಕ್ಕ ಅಂಶಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ನಾನು ಯೋಗ ವಾಸಿಷ್ಠ, ಶಂಕರಾಚಾರ್ಯರ ನಿರ್ವಾಣ ಶತಕ, ಬೋಧಿಸತ್ವನ ಕಥೆಗಳು, ಜಡಭರತನ ಕಥೆಗಳು, ಹೀಗೆ ಅನೇಕ ಹಿಂದೂ ಧರ್ಮದ ಕಥೆಗಳಿಂದ ತಿಳಿದು ಬಂದ ವಿಷಯವೇನೆಂದರೆ, ಆತ್ಮ ಎನ್ನುವುದು ಗಂಡಿನ ದೇಹದಲ್ಲಿ 3 ತಿಂಗಳು ಇದ್ದು ನಂತರ ಹೆಣ್ಣಿನ ದೇಹವನ್ನು ಪ್ರವೇಶಿಸಿ ಅಲ್ಲಿ 9 ತಿಂಗಳು ಇದ್ದು ನಂತರ ಭೂಮಿಗೆ ಜನನವಾಗುತ್ತದೆ ಎನ್ನುವುದು ಒಂದು ವಾದ. ಅದು ಮನುಷ್ಯನಲ್ಲಿ ಆತ್ಮದ ಜೀವನ ಕ್ರಮವಾದರೆ, ಉಳಿದಂತೆ ಪ್ರಾಣಿಗಳಲ್ಲಿ ಬೇರೆ ಬೇರೆ ಸಮಯದ ಮಿತಿ ವ್ಯತ್ಯಾಸ ಇರುತ್ತದೆ. ಹೀಗೆ ಒಂದು ಮನುಷ್ಯನ ಜನನ ಭೂಮಿಯಲ್ಲಿ ಹುಟ್ಟಿದ ಸಮಯ ದಿನಾಂಕಕ್ಕೆ ಹಿಂದೆ 1 ವರ್ಷದ ಜೀವನ ಯಾತ್ರೆ ಇರುತ್ತದೆ ಎನ್ನಲಾಗುತ್ತದೆ. ಈ 1 ವರ್ಷದ ಅವಧಿಯಲ್ಲಿ ಗಂಡಿನ ದೇಹದಲ್ಲಿ ಆತ್ಮಗಳು ವೀರ್ಯಾಣುವಿನ ರೂಪದಲ್ಲಿ 3 ತಿಂಗಳಿದ್ದು ಹೆಣ್ಣಿನ ಗರ್ಭಾಶಯವನ್ನು ಸೇರಿ ಅಲ್ಲಿ 9 ತಿಂಗಳು ಬೆಳೆದು ನಂತರ ಭೂಮಿಗೆ ಜನನವಾಗಿ ಇಲ್ಲಿ ತನ್ನ ಜೀವನ ಚಕ್ರವನ್ನು ಮುಂದುವರಿಸುತ್ತದೆ. ಇತ್ತೀಚೆಗಿನ ಒಂದು ಸಂಶೋಧನೆಯಲ್ಲಿ ಒಂದು ವೀರ್ಯಾಣುವಿನಲ್ಲಿ 32,000 ಚಲನಚಿತ್ರಗಳನ್ನು ತುಂಬುವಷ್ಟು ಬೃಹತ್ ನೆನಪಿನ ಮೆಮೊರಿ ಕಾರ್ಡ್ ಸಂಗ್ರಹ ಇದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಭೂಮಿಗೆ ಬಂದ ನಂತರ, ಜನನವಾದ ನಂತರ ಮನುಷ್ಯ, ಪ್ರಾಣಿ, ಮೊದಲು ಹೇಳಿದಂತೆ ಮನುಷ್ಯನನ್ನು ಒಂದು ಪ್ರಾಣಿ ಸಂಕುಲದ ಒಂದು ವಿಭಾಗವಾಗಿ ನೋಡೋದಾದ್ರೆ ಮನುಷ್ಯನೆನ್ನುವ ಪ್ರಾಣಿ, ಉಳಿದ ಪ್ರಾಣಿಗಳ ಜನನ ಗರ್ಭಧಾರಣೆಗಳ ಅವಧಿ ಬೇರೆ ಬೇರೆ ಇರುತ್ತದೆ. ಮನುಷ್ಯನದ ರೀತಿಯಲ್ಲಿ ನಾವು ಹೇಳೋದಾದ್ರೆ, ಇಲ್ಲಿ ಮನುಷ್ಯನೆಂಬ ಜೀವಿಯ ಜೀವನ ಚಕ್ರಕ್ಕೆ ಬಂದ್ರೆ ಜನನ ನಂತರ ಬಾಲ್ಯ ಕಳೆದು
ಪ್ರೌಢಾವಸ್ಥೆಗೆ ಬರುವಾಗ ಹೆಣ್ಣು ಜಾತಿ ಆದರೆ, ಹೆಣ್ಣು ಮಕ್ಕಳಾದರೆ 10ರಿಂದ 12 ವರ್ಷಕ್ಕೆ, ಗಂಡು ಮಕ್ಕಳಾದರೆ 16ರಿಂದ 18 ವರ್ಷಕ್ಕೆ ಪ್ರೌಢಾವಸ್ಥೆಗೆ ಬರುತ್ತಾರೆ. ಇಲ್ಲಿಯೂ ಪ್ರಕೃತಿಯ ಒಂದು ವೈಚಿತ್ರ್ಯ ಏನಂದ್ರೆ, ನಮ್ಮ ಹಿಂದಿನ ತಲೆಮಾರಿನವರು ಮದುವೆಯಲ್ಲಿ 8 ಅಥವಾ 10 ವರ್ಷಗಳ ಅಂತರವನ್ನ ಗಂಡು ಹೆಣ್ಣುಗಳ ನಡುವೆ ಇಟ್ಟಿದ್ದಾರೆ. ಇರಬೇಕು ಎನ್ನುವ ನಿಯಮ ತಂದಿದ್ದಕ್ಕೆ ಕಾರಣ ಸಹ ಇದೇ ಇರಬಹುದು. ಗಂಡು ಮತ್ತು ಹೆಣ್ಣಿನ ಪ್ರೌಢಾವಸ್ಥೆಯ ವಯಸ್ಸಿನ ಅಂತರ ಸರಿಸುಮಾರು 8-10 ವರ್ಷಗಳಿದೆ. ಹೆಣ್ಣು ಬೇಗ ಪ್ರೌಢಾವಸ್ಥೆಗೆ ಬರುತ್ತಾಳೆ, ಗಂಡು 6-7 ವರ್ಷ ನಂತರ ಪ್ರೌಢಾವಸ್ಥೆಗೆ ಬರುತ್ತಾನೆ. ಈ ಪ್ರೌಢಾವಸ್ಥೆ ಎಂದರೆ ಗಂಡು ಹೆಣ್ಣಿನಲ್ಲಿ, ಪ್ರಾಣಿ ಪಕ್ಷಿಗಳಲ್ಲಿ, ಮನುಷ್ಯರಲ್ಲಿ ಎಲ್ಲರಲ್ಲೂ ಲೈಂಗಿಕ ಭಾವನೆ ಜಾಗೃತವಾಗಬಹುದು ಮತ್ತು ಅದಕ್ಕೆ ಸಂಬಂಧಪಟ್ಟ ಅಂಗಾಂಗಗಳ ಬೆಳವಣಿಗೆ ಆಗುವುದು. ಈ ಲೈಂಗಿಕ ಆಸಕ್ತಿಯ ಭಾವನೆ ಜಾಗೃತಿಯಲ್ಲಿ ಗಂಡು ಹೆಣ್ಣಿನ ನಡುವೆ 7-8 ವರ್ಷಗಳ ಅಂತರ ಇದ್ದಂತೆ, ನಂತರ ಲೈಂಗಿಕ ಆಸಕ್ತಿ ಕಳೆದುಕೊಳ್ಳುವಲ್ಲಿಯೂ ಸಮೇತ ಹೆಣ್ಣು ಬೇಗ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾಳೆ, ಗಂಡು ನಿಧಾನವಾಗಿ ಆಸಕ್ತಿಯನ್ನು ಕಳೆದುಕೊಳ್ತಾನೆ. ಸರಿಸುಮಾರು 50 ವರ್ಷಗಳ ಆಸುಪಾಸು ಲೈಂಗಿಕ ಆಸಕ್ತಿಯನ್ನು ಹೆಣ್ಣು ಕಳೆದುಕೊಂಡರೆ, ಗಂಡು 60ರ ಆಸುಪಾಸು ಆಸಕ್ತಿಯನ್ನ ಕಳೆದುಕೊಳ್ಳುತ್ತಾನೆ. ಈ ಪ್ರೌಢಾವಸ್ಥೆಗೆ ಬರುವುದು ಎಂದರೆ ಲೈಂಗಿಕ ಭಾವನೆ ಜಾಗೃತವಾಗುವುದು. ಲೈಂಗಿಕ ಭಾವನೆಯ ಜಾಗೃತಿ ಎಂದರೆ ಆತ್ಮಕ್ಕೆ ನಾನು ಎಲ್ಲಿಂದಲೋ ಬಂದವನು, ಇದು ನನ್ನ ಮನೆಯಲ್ಲ, ಇದು ಬಾಡಿಗೆ ಮನೆ, ನಾನು ಎಲ್ಲಿಂದ ಬಂದಿದ್ದೇನೋ ಅಲ್ಲಿಗೆ ಹೋಗಬೇಕು ಎನ್ನುವ ಭಾವನೆ ಜಾಗೃತವಾಗುವುದೇ ಪ್ರೌಢಾವಸ್ಥೆ. ಮತ್ತೆ ಅಲ್ಲಿಗೆ ಹೋಗಬೇಕು ಎನ್ನುವ ಆಸೆ ಪ್ರಾರಂಭವಾಗುತ್ತದೆ. ಬಂದ ಮಾರ್ಗದ ಅಥವಾ ದಾರಿಯ ನೆನಪಾಗುತ್ತದೆ. ನಾನು ಬಂದ ದಾರಿಯಲ್ಲಿ ಹಿಂತಿರುಗಿ ನನ್ನ ಮೂಲ ನೆಲೆಗೆ ಹೋಗಬೇಕು ಎಂಬ ಬಯಕೆ ಹುಟ್ಟುತ್ತದೆ. ಇದೇ ಆತ್ಮ ಜಾಗೃತಿಯ ಮೊದಲ ಹಂತ. ಈ ಹಂತದಲ್ಲಿ ದೇಹದೊಳಗೆ ಸೇರಿಕೊಂಡ ಆತ್ಮಕ್ಕೆ ತಾನು ಬಂದ ಮಾರ್ಗದಲ್ಲಿ ಹಿಂತಿರುಗಿ ನನ್ನ ಮೂಲ ನೆಲೆಗೆ ಸೇರಿಕೊಳ್ಳಬೇಕು ಎಂಬ ಇಚ್ಛೆಗೆ ಲೈಂಗಿಕತೆ ಎನ್ನಬಹುದು. ಇಲ್ಲಿ ಗಂಡು ಹೆಣ್ಣಿನ ನಡುವೆ ಆಕರ್ಷಣೆಗಳು ಈ ಸಂದರ್ಭದಲ್ಲಿ ಪ್ರಾರಂಭವಾಗುತ್ತದೆ. ಇಲ್ಲಿ ಲೈಂಗಿಕತೆ ಆತ್ಮದ ಇಚ್ಛೆಯಾಗಿದೆ, ದೇಹ ಭಾವನೆಯ ಮೂಲಕ ಹೊರಹೊಮ್ಮುತ್ತದೆ. ಏಕೆಂದ್ರೆ ದೇಹದೊಳಗೆ ಆತ್ಮ ಸೇರಿಕೊಂಡು ಬಂಧಿಸಲ್ಪಟ್ಟಿರುತ್ತದೆ. ನಾವು ಹಿಂದೂ ದೇವಾಲಯಗಳಲ್ಲಿ ಲೈಂಗಿಕ ಕ್ರಿಯೆಗಳ ಚಿತ್ರಗಳನ್ನು ಕಾಣುತ್ತೇವೆ. ಅದನ್ನೇಕೆ ಅಲ್ಲಿ ಚಿತ್ರಿಸಿದ್ದಾರೆ ಎನ್ನುವುದಕ್ಕೆ ಪ್ರಶ್ನೆಗೆ ಉತ್ತರವಾಗಿ, ಲೈಂಗಿಕತೆ ಎನ್ನುವುದು ಆತ್ಮ ವಿಕಸನದ, ಆತ್ಮ ಜಾಗೃತಿಯ ಆಕಾಂಕ್ಷೆಯಾಗಿದೆ. ಆದರೆ ವಿಕಾಸದ ಹಾದಿಯಲ್ಲಿ ಬೀಜವೊಂದು ಗಿಡವಾಗಿ, ಮರವಾಗಿ, ಮತ್ತೆ ಕಾಯಿಯಾದರೂ ಕಾಯಿಯ ಒಳಗಡೆ ಬೀಜವಿರುತ್ತದೆ. ಕಾಯಿಯನ್ನು ಒಡೆದರೆ ಮಾತ್ರ ಬೀಜ ಹೊರ ತೆಗೆಯಬಹುದು. ಹೀಗೆ ವಿಕಾಸದ ಹಾದಿಯಲ್ಲಿ ಬೆಳವಣಿಗೆಯಾದ ಮೇಲೆ ಆತ್ಮ ತಾನು ಬಂದ ದಾರಿಯಲ್ಲಿ ಹಿಂದಕ್ಕೆ ಹೋದರೆ ನಾನು ಮೂಲ ನೆಲೆಗೆ ಹೋಗಬಹುದು ಎಂದುಕೊಳ್ಳುತ್ತದೆ. ಆದರೆ ಹೋಗಲು ಆತ್ಮಕ್ಕೆ ಹೊದಿಕೆಯಾಗಿ ಬೆಳೆದ ದೇಹ ಬಿಡುವುದಿಲ್ಲ. ಆತ್ಮದ ಹಿಮ್ಮುಖ ಚಲನೆಗೆ ದೇಹ ಅಡ್ಡಿಯಾಗುತ್ತದೆ. ಈಗ ಆತ್ಮಕ್ಕೆ ತನ್ನ ಮೂಲಕ್ಕೆ ಹೋಗುವ ಬಯಕೆ ಆದರೆ ದೇಹದೊಳಗೆ ಸೇರಿಕೊಂಡ ತಾನು ವಿಕಾಸವಾಗಿದ್ದೇನೆ, ನಾನು ಹಿಂದಕ್ಕೆ ಹೋಗಲು ಸಾಧ್ಯವಿಲ್ಲ ಎಂಬ ಅರಿವು ಆತ್ಮಕ್ಕೆ ಆಗುವುದೇ ಇಲ್ಲ. ಇಲ್ಲಿ ಆತ್ಮದ ಹಿಮ್ಮುಖ ಚಲನೆಯೇ ಲೈಂಗಿಕತೆ. ಬಂದ ಮಾರ್ಗದಲ್ಲಿ ಹಿಂತಿರುಗಿ ಹೋಗಬಹುದು ಎಂದುಕೊಂಡು ಬಂದ ಮಾರ್ಗದ ವಾಸನೆಯಲ್ಲಿ ಪ್ರಯತ್ನಿಸುತ್ತದೆ. ಅದನ್ನು ಲೈಂಗಿಕ ಆಸಕ್ತಿ ಅಥವಾ ಕಾಮ ಎನ್ನಬಹುದು. ಹೀಗಾಗಿ ಲೈಂಗಿಕತೆ ಎನ್ನುವುದನ್ನು ನಿಗ್ರಹಿಸಲು ಎಲ್ಲ ಸಾಮಾನ್ಯರಿಗೂ ಕಷ್ಟವಾಗುತ್ತದೆ. ಸನ್ಯಾಸಿಗಳು ದಿನಕ್ಕೆ 5ರಿಂದ 10 ಎಸಳು ತುಳಸಿ ಎಲೆಗಳನ್ನು ತಿನ್ನಬೇಕು ಎನ್ನುತ್ತಾರೆ. ಕಾರಣ, ತುಳಸಿ ಕಾಮ ನಿರೋಧಕವಾಗಿ ಕೆಲಸ ಮಾಡುತ್ತದೆ ಎನ್ನಲಾಗಿದೆ. ನೋಡಿ, ನಾವು ಏಕಕಾಲದಲ್ಲಿ 2 ಕೆಲಸಗಳನ್ನು ಮಾಡಬಹುದು. ಉದಾಹರಣೆ, ಡ್ರೈವಿಂಗ್ ಮಾಡ್ತಾ ಫೋನಲ್ಲಿ ಮಾತನಾಡ್ತೇವೆ, ಟಿವಿ ನೋಡ್ತಾ, ಮೊಬೈಲ್ ನೋಡ್ತಾ ಊಟ ಮಾಡ್ತೇವೆ. ಹೀಗೆ ಅನೇಕ ಕೆಲಸಗಳನ್ನು, ಹಾಡು ಕೇಳ್ತಾ ಕೆಲಸ ಮಾಡ್ಬೋದು. ಹೀಗೆ ಅನೇಕ ವಿಷಯಗಳಲ್ಲಿ ಮನಸ್ಸು, ದೇಹ ಬೇರೆ ಬೇರೆಯಾಗಿ ಕೆಲಸ ಮಾಡುತ್ತಿರುತ್ತದೆ. ಆದರೆ
ಲೈಂಗಿಕ ಕ್ರಿಯೆಯಲ್ಲಿ ಮಾತ್ರ ಮನಸ್ಸು ಮತ್ತು ದೇಹ ಸಂಪೂರ್ಣ ಒಂದೇ ವಿಚಾರಧಾರೆಯಲ್ಲಿ ಇರಬೇಕಾಗ್ತದೆ. ಯಾವುದೇ ಒಂದು ಆಲೋಚನೆ ಮಾಡ್ತಾ ಬೇರೆ ಏನೋ ಆಲೋಚನೆ ಮಾಡ್ತಾ ಲೈಂಗಿಕ ಕ್ರಿಯೆಯನ್ನು ನಡೆಸಲು ಸಾಧ್ಯವಿಲ್ಲ. ಅಂದರೆ ಬಾಹ್ಯ ಮನಸ್ಸು ಮತ್ತು ಅಂತರ್ಮನಸ್ಸು ಎರಡೂ ಒಂದಾಗಿ ಮಾಡುವ ಕ್ರಿಯೆ ಇದ್ರೆ ಅದು ಲೈಂಗಿಕ ಕ್ರಿಯೆ. ಇಲ್ಲಿ ಮನಸ್ಸು ಬೇರೆಯಾಗಿ ದೇಹ ಬೇರೆಯಾಗಿ ಕೆಲಸ ಮಾಡಲು ಸಾಧ್ಯವಿಲ್ಲ. ಸಂಪೂರ್ಣ ಮನಸ್ಸು, ದೇಹ, ಆತ್ಮಭಾವನೆ ಮತ್ತು ದೇಹ ಭಾವನೆ ಎರಡೂ ಸೇರಿದಾಗ ಮಾತ್ರ ಲೈಂಗಿಕ ಕ್ರಿಯೆ ಪರಿಪೂರ್ಣವಾಗುತ್ತದೆ. ಇದನ್ನ ಓಶೋ ರಜನೀಶ್ ಹೇಳಿದ್ದು. ಇಲ್ಲಿ ಆತ್ಮದ ಹಿಮ್ಮುಖವಾಗಿ ಬಂದ ತನ್ನ ದಾರಿಯ ವಾಸನೆಯನ್ನು ಗುರುತಿಸಿಕೊಂಡು ತನ್ನ ಮೂಲಕ್ಕೆ ಆ ಮಾರ್ಗದಲ್ಲಿ ಹೋಗಬಹುದು, ಇದೇ ದಾರಿಯಲ್ಲಿ ನಾನು ಬಂದಿದ್ದು ಎನ್ನುವ ಜಾಗೃತಿಯೇ ಲೈಂಗಿಕ ಕ್ರಿಯೆಯಾಗಿ ದೇವಾಲಯಗಳನ್ನು ಚಿತ್ರೀಕರಿಸಿ ಅದನ್ನ ಎಲ್ಲೋ ಒಂದು ಕಡೆ ಅಸಹ್ಯ ಎನಿಸುವ ರೀತಿ ಇದ್ರೂ ಸಮೇತ ನಮ್ಮ ಪೂರ್ವಿಕರು ಅದನ್ನು ಪೂಜ್ಯ ಭಾವನೆಯಲ್ಲಿ ಗೌರವಿಸಿರಬಹುದು. ದೇಹ, ನಮ್ಮ ದೇಹದೊಳಗೆ ಬಂದಿಯಾದ ಆತ್ಮ ಬಿಡುಗಡೆಗಾಗಿ ಪ್ರಯತ್ನಿಸುತ್ತಾ ಇರುತ್ತದೆ. ಈ ಪ್ರಯತ್ನ ವಿಫಲವಾಗುತ್ತಾ ಹೋಗುತ್ತದೆ. ಈ ಪ್ರಯತ್ನವೇ ಲೈಂಗಿಕ ಕ್ರಿಯೆ. ಇದೇ ಪ್ರಯತ್ನದಲ್ಲಿ ದೇಹ ದುರ್ಬಲವಾಗುತ್ತದೆ. ಸಂತೋಷದ ಕ್ಷಣಗಳು ಮುಗಿಯುತ್ತಾ ಸುಖ ದುಃಖದ ಮೇಲಾಟದಲ್ಲಿ ವಯಸ್ಸು ನಿಲ್ಲದೆ ಮುಂದೆ ಸಾಗುತ್ತದೆ. ದೇಹದೊಳಗಿನ ಆತ್ಮ ಬಿಡುಗಡೆಗಾಗಿ ಕಾಯುತ್ತಾ ಪ್ರಯತ್ನಿಸುತ್ತಾ ಒಂದು ದಿನ ನಮಗೆ ಸಾವು ಬರುತ್ತದೆ. ಆಗ ಆತ್ಮ ದೇಹದಿಂದ ಬಿಡುಗಡೆಯಾಗಿ ಪ್ರಕೃತಿಯನ್ನು ಸೇರಿಕೊಳ್ಳುತ್ತದೆ. ಕೊನೆಗೂ ಬಂದ ದಾರಿಯಲ್ಲಿ ಹಿಂತಿರುಗಿ ಹೋಗಲಾಗದೆ ಸಂಪೂರ್ಣ ತನ್ನ ಪ್ರಯತ್ನವನ್ನು ವಿಫಲವಾದಾಗ ಕೊನೆಗೂ ದೇಹದಿಂದ ಆತ್ಮ ಸಾವಿನೊಂದಿಗೆ ಬಿಡುಗಡೆಯಾಗುತ್ತದೆ. ಇದು ನನ್ನ ಅಭಿಪ್ರಾಯವಾಗಿತ್ತು. ನಾನು ಒಂದಷ್ಟು ಧ್ಯಾನ ಮಾರ್ಗದಲ್ಲಿ ತಿಳಿದು ಬಂದ ವಿಷಯಗಳನ್ನು ತಮ್ಮ ಮುಂದಿಡ್ತಾ ಇದ್ದೇನೆ. ಸರಿ ತಪ್ಪುಗಳನ್ನು ನೀವು ವಿಮರ್ಶೆ ಮಾಡಬಹುದು, ಕಾಮೆಂಟ್ ಮಾಡಿ.